ನಮಸ್ಕಾರ. ನಾನು ರವಿರಾಜ್ ಶೆಟ್ಟಿ, ರೋಟರಿ ಬ್ಯಾಂಗ್ಳೂರು ಉದ್ಯೋಗದ ಪ್ರೆಸಿಡೆಂಟ್. ಈ ವರ್ಷ ನಾವು 25ನೇ ವರ್ಷ ಆಚರಿಸ್ತಾ ಇದ್ವಿ, ಸಿಲ್ವರ್ ಜುಬ್ಲಿ. ಆದರೆ ಈ ವರ್ಷದ ಪ್ರೆಸಿಡೆಂಟ್ ನಮ್ಮ ಜೊತೆಗಿದ್ದಾರೆ HM ಅರೀಫ್ ಅಂತ, ಅವರು ನಮ್ಮ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರು. ಹಾಗೆ ಇನ್ನೊಬ್ಬರು ಜಯಶಂಕರ್ ಇದ್ದಾರೆ, ಅವರು ಸಹ ಮಾಜಿ ಅಧ್ಯಕ್ಷರು. ಹಾಗೆ ಹಿಂದಿರುವವರು ನಮ್ಮ ಮುಂದಿನ ಸೆಕ್ರೆಟ್ರಿ ಗಿರೀಶ್ ಅಂತ. ನಾವು 2000 ನಮ್ಮ ರೋಟರಿ ಕ್ಲಬ್ ಸ್ಟಾರ್ಟ್ ಆಯಿತು. ನಾವು ತುಂಬ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. ಎಲ್ರಿಗೂ ಗೊತ್ತಿದೆ ರೋಟರಿ ಕ್ಲಬ್ ಏನು ಮಾಡೋಕ್ಕೆ ಅಂತ ಹೇಳಿ ಗೊತ್ತಿದೆ. ಹೆಲ್ತ್ ಸೆಕ್ಟರ್ ಇರ್ಬೋದು, ಎಜುಕೇಷನ್ ಸೆಕ್ಟರ್ ಇರ್ಬೋದು, ಬಡ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಬುಕ್ಸ್ ಕೊಡೋದು ಇರ್ಬೋದು, ಡೆಸ್ಕ್ ಕೊಡೋದು ಇರ್ಬೋದು, ಹಾಗೆ ಟಾಯ್ಲೆಟ್ಸನ್ನು ಹೆಣ್ಮಕ್ಳ ಟಾಯ್ಲೆಟ್ಸನ್ನು ಕೊಡೋದು ಇರ್ಬೋದು. ನಮ್ದು ಏನು ಪ್ರಾಜೆಕ್ಟ್ ಇದ್ದರೂ ಗೌರ್ಮೆಂಟ್ ಸ್ಕೂಲಿಗೆ ಮಾತ್ರ, ನಾವು ಬೇರೆ ಎಲ್ಲೂ ಮಾಡ್ತಾಯಿಲ್ಲ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸಪೋರ್ಟ್ ಮಾಡೋದು, ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಸಪೋರ್ಟ್ ಮಾಡೋದು, ಇಂಥದ್ದೆಲ್ಲ ಮಾಡ್ಕೊಂಡ್ಬಂದು ಈಗ ಒಂದು 2 ವರ್ಷದಿಂದ ನಾವು ನಮ್ಮದು ಕ್ಲಬ್ ದೊಡ್ಡ ಕ್ಲಬ್, ಅರೌಂಡ್ 130 ಮೆಂಬರ್ಸ್ ಇದ್ದಾರೆ. ನಾವು ಕಳೆದ ವರ್ಷದಿಂದ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟನ್ನು ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ವರ್ಷ ಅದು ಹೇಳಿದೆ ನಾನು, 1.2 crores ಅಪ್ರಾಕ್ಸಿಮೇಟ್ ಕಾಸ್ಟಲ್ಲಿ 14 ಡಯಾಲಿಸಿಸ್ ಮಿಷನ್ನ 3 ಹಾಸ್ಪಿಟ್ಲಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಕನಕಪುರ ರೋಡಿನ ಬಿ ಹಾಸ್ಪಿಟ್ಲು, ಇನ್ನೊಂದು ಸಿದ್ಧಗಂಗಾ ಹಾಸ್ಪಿಟ್ಲು ತುಮಕೂರಿಗೆ 5 ಮೆಷಿನ್ನು, ಹಾಗೆ ರವಿಕಿರ್ಲಾ ಸರ್ ಹಾಸ್ಪಿಟ್ಲಲ್ಲಿ 5 ಮೆಷಿನ್ ಕೊಟ್ಟು ಟೋಟಲ್ ಎಕ್ಸ್ಪೆನ್ಸ್ ನಾವು ಮಾಡಿದ್ದಾರೆ. ಆ ಹಾಸ್ಪಿಟ್ಲನ್ನ ಡಯಾಲಿಸಿಸ್ ಸೆಂಟರ್ನ ಸೆಟಪ್ ಮಾಡಿದ್ದು ನಾವು, ಅಲ್ಲಿ ನಾವು ಮೆಷಿನ್ ಮಾತ್ರ ಕೊಟ್ಟದ್ದು ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾವೇ ಅದನ್ನು ಮೇಂಟೈನ್ ಮಾಡ್ದಂಗೆ ಮಾಡ್ತಾಯಿದ್ವಿ. ಅದು ಡಯಾಲಿಸಿಸ್ ಕಾಸ್ಟ್ ಅರೌಂಡು ಇದು ಹಾಸ್ಪಿಟ್ಲಿಗೆ 1100 ರೂಪೀಸ್ ಮಿನಿಮಮ್ ಕಾಸ್ಟ್ ಅವರಿಗೆ ಬರುತ್ತೆ. ಈ ರವಿಕಿರ್ಲಾಸ್ಕರ್ ಹಾಸ್ಪಿಟ್ಲಲ್ಲಿ ನಾವು ಕೊಟ್ಟಿರೋದ್ರಿಂದ ಅವ್ರು 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಕ್ಸ್ಟ್ರಾ ಚಾರ್ಜ್ ಏನೂ ಮಾಡಲ್ಲ. ಆ 1000 ರೂಪಾಯಿಯಲ್ಲಿಯೂ ಸಹ ಅದು ನಮ್ಮ ಅಲ್ಲಿ ಜನತೆ ಗೊತ್ತು ನಿಮಗೆ, ಪೀಣ್ಯ ಆ ಏರಿಯಾದಲ್ಲಿ ತುಂಬ ಪೂರ್ ಇರೋದ್ರಿಂದ ನಾವು ಅವರಿಗೆ 600 ರೂಪಾಯಿಗೆ ಡಯಾಲಿಸಿಸ್ ಮಾಡಿ 400 ರೂಪಾಯಿಗೆ ನಾವು ರೋಟರಿ ಉದ್ಯೋಗದಿಂದ ಬರೆಸ್ತಾಯಿದ್ವಿ. ಸರಿಯಾಗಿ ಉಪಯೋಗ ಆಗೋ ರೀತಿ ನಾವು ಅದನ್ನು ಮಾಡ್ತಾಯಿದ್ವಿ. ಹಾಗೆ ಈ ವರ್ಷದ 25ನೇ ವರ್ಷಕ್ಕೆ ನಾವು ಒಂದು ದೊಡ್ಡ ಪ್ರೋಗ್ರಾಮ್ ಹಾಕ್ಕೊಂಡಿತ್ತು. ಸ್ಟಾರ್ಟಿಂಗಲ್ಲಿ ನಾನು ಪ್ರೆಸಿಡೆಂಟ್ ಆಗೋಗಲೇ ಹೇಳಿದೆ, ನಾನು ಈ ವರ್ಷ ಒಂದು ಒಳ್ಳೆ ಪ್ರೋಗ್ರಾಮ್, ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತ. ಏನಂತ ಆಗ್ಬೋದು ಥಿಂಕ್ ಮಾಡಿದಾಗ, ಸುತ್ತಮುತ್ತ ಯಾವುದೂ ಒಂದು ಬ್ಲಡ್ ಬ್ಯಾಂಕ್ ಇಲ್ಲ. ಎಲ್ಲರೂ TTKಗೆ ಹೋಗಬೇಕು, ಇಲ್ಲಾಂದರೆ ರೆಡ್ ಕ್ರಾಸ್ JC ರೋಡ್ ಬೇಕಾ, ನೆಲಮಂಗಲದಿಂದ ನಮಗೆ ರಾಜ್ಕುಮಾರ್ ರೋಡ್, ಆ ರೋಡರಿಗೆ ಯಾವುದೇ ಒಂದಿಲ್ಲ. ಅಲ್ಲಿ ಆ್ಯಕ್ಚುಲಿ ತುಂಬ ಅಗತ್ಯ ಇತ್ತು. ಯಾಕಂದರೆ ಪೀಣ್ಯದಲ್ಲಿ ಒಂದು 12 ರಿಂದ 13 ಲಕ್ಷ ವರ್ಕರ್ಸ್ ಇದ್ದಾರೆ. ತುಂಬ ಜನ ESI ಇಲ್ದಿದ್ದವರಿದ್ದಾರೆ, ಅನ್ಆರ್ಗನೈಸ್ಡ್ ಸೆಕ್ಟರ್ನಿದ್ದಾರೆ. ಅವರಿಗೆಲ್ಲ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ರವಿಕಿರ್ಲಾಸ್ಕರ್ ಹಾಸ್ಪಿಟ್ಲಿಗೆ 1.3 crores ಖರ್ಚು ಮಾಡಿ ರೆಡ್ ಕ್ರಾಸ್ನವರೊಟ್ಟಿಗೆ ಅವ್ರು ನಡೆಸಲಿಕ್ಕೆ ಟೋಟಲ್ ಎಂಟೈರ್ ಕಾಸ್ಟ್ ನಮ್ಮದು ರೋಟ್ರಿ ಬರ್ಸಿದೆ. ನಮಗೆ ಎಲ್ಲ ಕೈಗಾರಿಕೋದ್ಯಮಿಗಳು CSR ಫಂಡ್ ಮುಖಾಂತರ ನಮಗೆ ಸಹಾಯ ಮಾಡಿದರು. ಹಾಗೆ ನಮ್ಮ ರೋಟರಿಯನ್ಸು ಸಹ ತುಂಬ ಜನ ಅದಕ್ಕೆ 25ನೇ ವರ್ಷಕ್ಕೆ ನಮಗೊಂದು ಸೆಲೆಬ್ರೇಷನ್ ಆಗಬೇಕಾಗಿತ್ತು. ಹಾಗೆ ನಮ್ಮ CSR ಡೋನರ್ ಏನು ಕೊಟ್ಟಿದ್ದಾರೆ ಅವ್ರನ್ನ ಒಂದು ಸನ್ಮಾನಿಸುವಂಥ ಪ್ರೋಗ್ರಾಮು ನಮಗೆ ಬೇಕಾಗಿತ್ತು. ಅದರಿಂದ ವಿಜಯ್ ಪ್ರಕಾಶ್ ಅವರದ್ದು ಒಂದು ಸಂಗೀತ ಸಂಜೆ ಅನುರಾಧ ಭಟ್ಟೊಟ್ಟಿಗೆ ಇದೇ ತಿಂಗಳ 22ನೇ ತಾರೀಕು ಸೆಂಟ್ರಲ್ ಕಾಲೇಜು ಜ್ಞಾನಜ್ಯೋತಿ ಆಡಿಟೋರಿಯಮಲ್ಲಿ ನಡೀತದೆ. ಇದಕ್ಕೆ ಸುಮಾರು 1000 ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆಯ ಪ್ರೋಗ್ರಾಮ್, ಅಂದರೆ 25ನೇ ವರ್ಷದ ನಮ್ಮದು ಒಂದು ಸಂಭ್ರಮಾಚರಣೆಯೂ ಅದರಲ್ಲಿ ಸೇರಿರುತ್ತೆ. ಥ್ಯಾಂಕ್ ಯು.